ರಾಜ್ಯದಲ್ಲಿ ಈಗ ಒಳ ಮೀಸಲಾತಿ ವಿಚಾರ ಹೊಸ ವಿವರದೊಂದಿಗೆ ಹೊಸದಾಗಿ ಮಾಹಿತಿ ಲಭ್ಯವಾಗ್ತಾ ಇದೆ. ಒಂದು ಕಡೆಗೆ 56,000 ಖಾಲಿ ಹುದ್ದೆಯನ್ನು ಭರ್ತಿ ಮಾಡ್ತೀನಿ ಅಂತ ಸರ್ಕಾರ ಈಗಾಗಲೇ ಹೇಳಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವರು ಹಳೆ ಒಳ ಮೀಸಲಾತಿಗೆ ಅನುಗುಣವಾಗಿ ರೆಕ್ರೂಟ್ಮೆಂಟ್ ಮಾಡಿ ಅಂತ ಹೇಳ್ತಾರೆ, ಮತ್ತು ಕೆಲವರು ಹೊಸ ಮೀಸಲಾತಿಯೇ ಬೇಕು ಅಂತ ಪಟ್ಟಿಡಿದ್ದಾರೆ. ಹೀಗಾಗಿ ಸರ್ಕಾರದಲ್ಲಿರುವಂಥ ಸಚಿವರೇಗ ಸಾಕಷ್ಟು ಗೊಂದಲಕ್ಕೆ ಒತ್ತಡಕ್ಕೆ ಒಳಗಾಗಿದ್ದಾರೆ. ಇನ್ನೊಂದು ಕಡೆಗೆ ಮುಂದಿನ ಸಂಪುಟ ಸಭೆಯಲ್ಲಿ ಇದೆಲ್ಲದಕ್ಕೂ ಕೂಡ ಪರಿಹಾರ ಕಂಡುಕೊಳ್ತೀವಿ ಅನ್ನುವಂಥ ಮಾತನ್ನು ಸರ್ಕಾರ ಹೇಳ್ತಾ ಇದೆ. ರಾಜ್ಯ ಸರ್ಕಾರಕ್ಕೆ ಒಳ ಮೀಸಲಾತಿ ಜಾರಿ ವಿಚಾರ ಕಗ್ಗಂಟಾಗಿದೆ. ಸರ್ಕಾರಿ ಹುದ್ದೆಗಳ ನೇಮಕಾತಿಯಲ್ಲಿ ಒಳ ಮೀಸಲಾತಿ ಅನ್ವಯ ಮಾಡಿದ್ರೆ ಹೈಕೋರ್ಟ್ನ ಆದೇಶಕ್ಕೆ ವಿರುದ್ಧ ಆಗತ್ತೆ. ಅಂದ್ರೆ 50% ಮಿತಿ ದಾಟುತ್ತೆ. ಹೀಗಾಗಿ ಹಳೆ ಮೀಸಲಾತಿ ಅನ್ವಯ ನೇಮಕಾತಿ ಮಾಡೋದಕ್ಕೂ ವಿರೋಧ ವ್ಯಕ್ತವಾಗಿದೆ. ಒಳ ಮೀಸಲಾತಿ ಅನ್ವಯವೇ ನೇಮಕಾತಿ ನಡೆಯಲಿ ಎಂಬ ಕೂಗು ಜೋರಾಗಿದ್ದು, ಇವತ್ತು ರಾಯಚೂರು ಬಂದ್ ಮಾಡಲಾಗಿದೆ. ಒಳ ಮೀಸಲಾತಿ ಐಕ್ಯ ಸಮಿತಿ ಹೋರಾಟ ನಡೆಸಿದ್ದು, ವ್ಯಕ್ತಿಗಳಿಬ್ಬರು ಪೆಟ್ರೋಲ್ ಕುಡಿದು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಇನ್ನು ಕೋಡಿಹಳ್ಳಿ ಆದಿಜಾಂಬವ ಗುರುಪೀಠದ ಷಡಕ್ಷರಿ ಮುನಿ ಸ್ವಾಮೀಜಿ ಹರಿಹರ ನಗರದ ಹೊರವಲಯದ ಮೈತ್ರಿ ವನದಿಂದ ಬೆಂಗಳೂರಿಗೆ ಪಾದಯಾತ್ರೆ ಹೊರಟಿದ್ದಾರೆ. ಮತ್ತೊಂದು ಕಡೆ ಹಳೆ ಮೀಸಲಾತಿ ಪ್ರಕಾರವೇ ಹುದ್ದೆ ತುಂಬುವ ಆಗ್ರಹ ಕೇಳಿಬಂದಿದೆ. ದಾವಣಗೆರೆ ಜಿಲ್ಲಾ ಛಲವಾದಿ ಮಹಾಸಭೆ ಇಂತಹ ಆಗ್ರಹ ಮಾಡಿದೆ. ಮತ್ತೊಂದು ಕಡೆ ಧಾರವಾಡದಲ್ಲಿ ಬಂಜಾರ ಸಮಾಜ ಒಳ ಮೀಸಲಾತಿ ಬೇಡ ಅಂತ ಪ್ರತಿಭಟನೆ ನಡೆಸಿದೆ. ಆದರೆ ಗೃಹ ಸಚಿವ ಪರಮೇಶ್ವರ್ ಮಾತ್ರ ಒಳ ಮೀಸಲಾತಿ ಜಾರಿ ಬೇಡ ಅಂತ ಯಾರು ಹೇಳ್ತಿದ್ದಾರೆ ಅಂತ ಪ್ರಶ್ನಿಸಿದ್ರು. ಒತ್ತಡ ಹಾಕುವ ಅವಶ್ಯಕತೆ ಇಲ್ಲ, ಮುಂದಿನ ಸಂಪುಟದಲ್ಲಿ ನಿರ್ಣಯ ಮಾಡುವ ವಿಶ್ವಾಸ ಇದೆ ಎಂದಿದ್ದಾರೆ. ಜಾರಿ ಮಾಡಬಾರ್ದು ಅಂತ ಯಾರು ಹೇಳಿಲ್ವಲ್ಲ. ಇಂಟರ್ನಲ್ ರಿಸರ್ವೇಷನ್ ಅನ್ನ ಮಾಡ್ತೇವೆ ಅನ್ನುವಂಥ ಬದ್ಧತೆ ನಮ್ಮ ಸರ್ಕಾರಕ್ಕಿದೆ ಅಂತೇಳಿ ಅನೇಕ ಬಾರಿ ನಾವೆಲ್ಲರೂ ಹೇಳಿದ್ದೇವೆ. ಸಹನೆಯಿಂದ ಇದ್ದರೆ ಭಾಳ ಒಳ್ಳೆಯದು, ಕೆಲಸ ಆಗುತ್ತೆ. ಅನವಶ್ಯಕವಾಗಿ ಒತ್ತಡ ಅಂತೂ ಸಾಕಷ್ಟು ಒತ್ತಡ ಆಗಿದೆ. ಬರುವಂಥ ಸಂಪುಟದಲ್ಲಿ ಬಹುಶಃ ಆ ಕೆಲಸ ಆಗುತ್ತೆ ಅಂತೇಳಿ ನಾನು ವಿಶ್ವಾಸವನ್ನು ಇಟ್ಕೊಂಡಿದ್ದೇನೆ. ರಾಜ್ಯ ಸರ್ಕಾರ ಅದ್ಹೇಗೆ ಈ ಗೊಂದಲ ಬಗೆಹರಿಸುತ್ತೆ, ಪರಿಶಿಷ್ಟ ಜಾತಿಗಳನ್ನ ಅದ್ಹೇಗೆ ವಿಶ್ವಾಸಕ್ಕೆ ತೆಗೆದುಕೊಂಡು ನಿರ್ಧಾರ ಕೈಗೊಳ್ಳುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, TV9.